ಅಡಿಗೂ ಆತ್ಮೀಯ ರೈತ ಬಾಂಧವರೇ, ನಾವೆಲ್ಲ ಗನ್ಮಠದಪ್ಪನ ಕಾಡಿನವರು. ಕೃಷಿ ಆಫೀಸ್ನಾಗ ಕೂತ್ಕೊಂಡು ಎ ಸಿ ಒಳಗೆ ಕೂತ್ಕೊಂಡು ಮಾಡೋ ಕೆಲಸ ಅಲ್ಲ ಇದು. ಮಣ್ಣಿನೊಳಗೆ ಮಣ್ಣಾದ್ರೆ ಕೃಷಿ ಅಂತಾರ. ಮಣ್ಣಿನಿಂದನೇ ಎಲ್ಲನೂ ಬೆಳಿಬೇಕು ನಾವು. ಆದ್ರೆ ಇವತ್ತು ಸ್ಟೇಷ್ನರಿ ಅಂಗಡಿಗೆ ಹೋಗಿ ಹೊಲಕ್ಕೆ ಹೋಗುವಂಥ ಜಾಯಮಾನಕ್ಕೆ ಬಂದು ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಅದು ಅದರಲ್ಲೂ ನೀರಾವರಿ ಅಂದ್ರೆ ಹೊರಲಾರ್ದಂಥ ಹೊರಿ ಅನ್ನುವಂಥ ಹಂತಕ್ಕೆ ಬಂದೀವಿ ನಾವು. ನಂದು ಒಂದು 40-60 ಮನೆ ಒಳಗೆ 30-40ಕ್ಕಿಂತಲೂ ಕಡಿಮೆ ಒಳಗೆ ಮನೆ ಕಟ್ಕೊಂಡಿನಿ. ಇದು ನನ್ನ ಮನೆ. ಇದು ಈ ಮನೆ ಮುಂದೆ ಚಂದಕ್ಕೆ ಒಂದು ಗಾರ್ಡನ್ ಮಾಡಿಕೊಂಡು ಏನೇನೋ ಮಾಡಿದ್ವಿ. ಆದರೆ ಈಗ ನನ್ನ ಜೊತೆ ಒಂದು 4 ಹಸುಗಳದಾವು. ಅದ್ರಾಗ ಒಂದು ಹಸು ಹಾಲು ಕೊಡ್ತದ, ಈಗ ಕಡಿಮೆ ಮಾಡೈತಿ. ಈಗ ಆ ಹಸುವಿನ ಸಗಣಿ ಮತ್ತು ಅದು ತಿಂದು ಬಿಟ್ಟಿರ್ತಕ್ಕಂಥ ಮೇವು ಮತ್ತು ನನ್ನ ಮನೆಯಲ್ಲಿ ತೆಂಗಿನ ಗಿಡದ ತ್ಯಾಜ್ಯ, ಅನೇಕ ಬೇರೆ ಬೇರೆ ಮರಗಳ ತ್ಯಾಜ್ಯಗಳನ್ನು ಬಳಸ್ಕೊಂಡು ಒಂದು ದೊಡ್ಡ ಎರೆತೊಟ್ಟಿ ಮಾಡೀನಿ. ಆ ಕಡೆದು ಸರ್ಕಾರ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಎರೆತೊಟ್ಟೆ, ಈ ಕಡೆ ನಾನು ರಫ್ ಆಗಿ ಮಿಳ್ತಿಗೆ ಬಂಡಿ ಹಾಕ್ಕೊಂಡು ಒಂದು ಎರೆತೊಟ್ಟೆ ಮಾಡ್ಕೊತೀನಿ. ಈ ಎರೆತೊಟ್ಟಿಗೆ ನಾವು ಕಸ ಬಳದು ಹಾಕಾಗ ಕಲ್ಲ ಮಣ್ಣು ಬಿದ್ದಿರ್ತಾವೆ, ಒಳಗೆ ಬೀಳಬಾರ್ದು. ಆದ್ರೆ ಆಗ್ಯದಿತ್ತು ಮೊದಲೇ ಸಲ ರೀತಿ ಆಗ್ಯದ. ಹೀಗಾಗಿ ಮೊದಲನೇ ಎರೆಗೊಬ್ಬರ ತೆಗೆದಾಗ ನನ್ನ ಗೊಬ್ಬರದಲ್ಲಿ ಸ್ವಲ್ಪ ಹಳ್ಳ ಕಲ್ಲು ಮಿಕ್ಸ್ ಆಗಿದ್ವು. ಹೆಗ್ಗಡ ಮುಂಗ್ಲಿನೂ ಕೂಡ ಅದು ಮಾಡಿದ್ದು, ಒಂದಷ್ಟು ತೊಂದರೆ ಮಾಡಿದ್ದು. ಹೀಗಾಗಿ ಆ ತೆಗೆದಿರ್ತಕ್ಕಂಥ ಎರೆಗೊಬ್ಬರನ ಈ ರೀತಿ ಸೋಸಿ, ಈ ರೀತಿ ಒಂದು 2-3 ದಿವಸ ಸೋಸಿದಾಗ ನನಗೆ ಅಂದಾಜ ಒಂದು 4 ಕ್ವಿಂಟಲ್ದಷ್ಟು ಎರೆಗೊಬ್ಬರ ಸಿಕ್ಕದ. ಈ ರೀತಿ ಹಿಂಗೆ ಸೋಸಿ ಕೆಳಗಡೆ ಕಲೆಕ್ಟ್ ಮಾಡ್ತೀನಿ. ಈ ರೀತಿ ಚಹಾ ಪುಡಿ ಟೈಪ್ ನಮ್ಗೆ ಏನಾಗ್ತದಂದ್ರೆ ಎರೆಗೊಬ್ಬರ ಸಿಗ್ತದ. ಈ ಎರೆಗೊಬ್ಬರನ ಈ ರೀತಿ ಚೀಲದೊಳಗೆ ತುಂಬಿಟ್ಟಿನಿ. ಇಂಥವು ಒಂದು 2.5-3 ಕ್ವಿಂಟಲ್, ಸನೆ ಒಂದು 4 ಕ್ವಿಂಟಲ್ ಆಗ್ತದೇನೋ, ಅದು ತೂಕ ಮಾಡಿಲ್ಲ. ಇದು ನನ್ನ ಎರೆಗೊಬ್ಬರ. ಇದು ಈ ಎರೆಗೊಬ್ಬರನ ನನ್ನ ಹೊಲಕ್ಕೆ ಬಿತ್ತಬೇಕು ಅಂತ ವಿಚಾರ ಮಾಡಿ ಹೊಲ ಸಿದ್ಧ ಮಾಡಿ ಇಟ್ಕೊಂಡಿನಿ. ಆದ್ರೆ ಮಳೆ ಆಟ ಆಡ್ಲಿಕ್ಕತ್ತದ, ಮಾನ್ಸೂನ್ ಆಟ ಆಡ್ಲಿಕ್ಕತ್ತೈತಿ. ಮಳೆ ಸ್ವಲ್ಪ ಮುಂದಕ್ಕೆ ಹೋಗ್ಯದ. ಬಹುಶಃ 17-18ನೇ ತಾರೀಕಿನ ನಂತರ ಮಳೆ ಆಗ್ಬೋದು. ಆದಾಗ ನನ್ನ ಹೊಲದಾಗ ಸೂರ್ಪಾನ ಅದ್ರ ಜೊತೆ ನವಣಿ ಬಿತ್ತಬೇಕಂತ ಮಾಡೀನಿ ಈ ಸಲ. ಅದು ಸಂಪೂರ್ಣವಾಗಿ ಸಾವಯವ, ಯಾವುದೋ ಕೆಮಿಕಲನ್ನು, ರಾಸಾಯನಿಕ ಗೊಬ್ಬರ ಆಗಲಿ ರಾಸಾಯನಿಕಗಳನ್ನು ಬಳಸಬಾರ್ದು ಅಂತ. ಅದಕ್ಕೇನಾದರೂ ರೋಗ ರುಜಿನ ಬಂದರೆ ಹ್ಯಾಂಗೆ ಮಾಡಬೇಕು ಅಂತ ಹೇಳಿ ಒಂದು ಎರೆತೊಟ್ಟಿ ರೆಡಿ ಮಾಡೀನಿ. ಈಗಾಗಲೇ ಎರೆಜಲ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಎರೆಜಲ ನನಗೆ ಬರ್ತದೆ. ಬಹುಶಃ ಈ ಎರೆಜಲ ನೀರು ಕುಡಿಸ್ಲಾರ್ದ ಆಕಳ ಯಾವಾಗ ಮೂತ್ರ ಹೊಯ್ತದಲ್ಲ, ಮಗ್ಗಲ್ಲಿ ನಿಂತಾಗ ಭಾಳ ಕಾನ್ಸಂಟ್ರೇಟ್ ಇರ್ತಕ್ಕಂಥ ಮೂತ್ರ ವಾಸನೆ ಬರ್ತದಲ್ಲ, ಆ ರೀತಿಯ ವಾಸನೆಯ ಒಂದು ಎರೆಜಲ ತಯಾರಾಗೈತಿ. ಆ ಎರೆಹುಳ ಎಷ್ಟದಾವ ಅಂತ ಹೇಳಿದ್ರೆ ಅದು ಎಣಿಸ್ಲಿಕ್ಕೂ ಆಗೋದಿಲ್ಲ. ಬಹುಶಃ ಸಾಕಷ್ಟು ಎರೆಹುಳುಗಳು ಇದರಲ್ಲಿ ನಾನು ತಾನೇ ಹುಟ್ಕೊಂಡಾವ. ಇವೆಲ್ಲ ನಾನು ಎಲ್ಲಿಯೂ ಖರೀದಿ ಮಾಡ್ಕೊಂಡು ಬಂದಿಲ್ಲ. ನಾನು ಎರೆ ತೊಟ್ಟಿ ಒಳಗಿರ್ತಕ್ಕಂಥ ಒಂದು 4-5 ಬೊಗಸ್ ಬಿಟ್ಟೀನಿ. ಆಮೇಲೆ ಈ ಪ್ರಮಾಣದಲ್ಲಿ ಎರೆಹುಳುಗಳು ಹುಟ್ಟಾವು. ಇದಕ್ಕೆ ಬೇರೆ 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 ವನಸ್ಪತಿ ಹೇಳಿದ್ನಲ್ಲ, ನನ್ನ ಮನೆಯೊಳಗೆ, ನನ್ನ ಮನೆ ಸುತ್ತಮುತ್ತಲ ಏನು ಬೆಳೀತದ ಅವಕೂರ್ನೆಲ್ಲ ಹಾಕೀನಿ. ಇದಕ್ಕೆ ನುಗ್ಗಿ ತಪ್ಪಲ ಹಾಕೀನಿ, ತುಳಸಿ ತಪ್ಪಲ ಹಾಕಿದ್ದೀನಿ, ಬೇವಿನ ತಪ್ಪಲ ಹಾಕಿದ್ದೀನಿ, ಮಾವಿನ ತಪ್ಪಲ ಹಾಕಿದ್ದೀನಿ, ಗ್ಲಿಸರಿಡಿಯ ಹಾಕಿದ್ದೀನಿ. ಇದೆಲ್ಲ ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶದ ಎರೆಜಲ ನನಗೆ ಸಿಗ್ತದೆ. ಹೀಗೆ ನಾನು ಬೆಳೆದಿರ್ತಕ್ಕಂಥ ಫಸಲನ್ನು ಎಲ್ಲನೂ ನಾನು ತಿನ್ನಲಿಕ್ಕಾಗೋದಿಲ್ಲ. ಈಗ ರೈತ ಒಕ್ಕದಿದ್ದರೆ ಲೋಕ ಬಿಕ್ಕುವುದು ಅಂದಾರ. ಹಂಗೆ ಲೋಕ ಬಿಕ್ಕಬಾರ್ದು, ಲೋಕಕ್ಕೆ ಅನ್ನ ಕೊಡವನೇ ರೈತ. ಅದಕ್ಕೆ ನಾನು ಈ ಸಲ ನಾನು ಬೆಳೆದಿರ್ತಕ್ಕಂಥ ಫಸಲನ್ನು ಹೆಂಗೆ ಕೊಡ್ಬೇಕಂತ ಮಾಡೀನಿ ಅಂದ್ರೆ, ಹೋದ ಸಲ ಕಡ್ಲಿ ಬೆಳೆದೆ, ಅಡ್ತಿಗೆ ಹಚ್ಚಿದೆ. ಅವ್ರೇನು ಮಾಡಿದ್ರು ಅಂದ್ರೆ ರಾಸಾಯನಿಕದಿಂದ ಬೆಳೆದಿರ್ತಕ್ಕಂಥ ಕಡ್ಲಿ ಒಳಗೆ ಅದನ್ನು ಕೂಡಿಸಿ ಮಾರಿದ್ರು. ಅದ್ರ ಫಲ, ಅದ್ರದ್ದು ಪ್ರತಿಫಲ ಸಿಕ್ಕಂಗೆ ಅನಿಸ್ಲಿಲ್ಲ ನನಗೆ. ನಂಗೆ ದುಡ್ಡು ಸಿಕ್ತು, ಆದ್ರೆ ಸಾವಯವ ಯಾರು ಹೊಟ್ಟೆಗೆ ಹೋಗಬೇಕು ಅವ್ರಿಗೆ ಹೋಗಲಿಲ್ಲ. ಅದಕ್ಕೆ ಈ ಸಲ ಸಾವಯವ ಮಾರಾಟ ಮಾಡುವಂಥ ಮೊಳಗಿಗಳ ಜೊತೆನೇ ಕೂಡ್ಕೊಂಡು ನನಗೆ ಅಡತಿ ರೇಟ್ ಕೊಟ್ಟರು ಚಿಂತಿಲ್ಲ. ಆದರೆ ನಿಜವಾಗ್ಲೂ ಸಾವಯವ ಅಭಿರುಚಿ ಪಟ್ಟು ಉಣೋರ ಸಂಖ್ಯೆ ಹೆಚ್ಚಾಗಬೇಕು. ಸಾವಯವ
ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗಬೇಕು, ಅದರ ಗ್ರಾಹಕರ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೆ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿ ಹಂತ ಹಂತವಾಗಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಾವು ಭಾಳ ಜನ ಮಾಡ್ತಾರೆ, ನಾ ಏನೂ ದೊಡ್ಡ ಕೆಲಸ ಮಾಡೋಕತ್ತಿಲ್ಲ. ಹೀಗೆ ಅನೇಕ ಸಾವಯವಕ್ಕಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ನಾವೆಲ್ಲ ತೋಳಾಗಿ ನಿಲ್ಲೋಣ, ಅವರಿಗೆ ಆಸರೆಯಾಗಿ ನಿಲ್ಲೋಣ, ಕೃಷಿ ಒಂದು ಉದ್ಯಮವಾಗಿ ಬೆಳೀಲಿ ಅನ್ನುವಂಥ ಸವಿನಯ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.